ಹೊಸ ರೀತಿ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯ ಗೋಲ್ಡನ್ ಬೀಡನ್ನ ಬಳಸ್ಕೊಂಡು ಹಾಗೆ ಲೀಫ್ ಶೇಪ್ ಇರೋ ಅಂಥದ್ದು ಬೀಡನ್ನ ತೊಗೊಂಡಿದ್ದೀನಿ. ನೀವು ಬೇರೆ ಬೀಡ್ ರೌಂಡ್ ಬೀಡ್ ಬೇಕಾದರೂ ಬಳಸ್ಬೋದು. ಈಗ ಮೊದಲಿಗೆ ಈ ಬಟ್ಟೆ ಹಿಂಭಾಗಕ್ಕೆ, ಅಂದರೆ ನಾವು ಸ್ಯಾರಿ ಇದ್ದರೆ ಸ್ಯಾರಿ ಹಿಂಭಾಗದಲ್ಲಿ ದಾರನ ಈ ಗಂಟು ಹಾಕ್ಕೊಂಡಿರಬೇಕು. 6 ಎಳೆ ದಾರನ ಇಲ್ಲಿ ಇಟ್ಕೊಂಡು ನಾವು ಈ ದಾರನ ಲಾಕ್ ಮಾಡ್ಕೋಬೇಕು. ನಾನು ಕ್ರೋಶಾ ನಂಬರ್ ಬಂದು 7 ತೊಗೊಂಡಿದ್ದೀನಿ, 0.95 mm. ಈಗ ಬಟ್ಟೆಗೆ ಕ್ರೋಶನ ಚುಚ್ಕೊಂಡು ಈ ದಾರನ ಎಳ್ಕೋಬೇಕು. ಈಗ ಲಾಕ್ ಮಾಡ್ಕೋಬೇಕು. ಈಗ 2 ಸಾರಿ ನಾನು ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಪಕ್ಕದಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಲಾಕ್ ಮಾಡ್ಕೋಬೇಕು ನೋಡಿ. ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ ನಂತರ ನಾನು ಬೀಡ್ ಏನು ನೋಡಿಸ್ದೆ ಆ ಬೀಡನ್ನ ಈಗ ಇಲ್ಲಿ ಸೇರಿಸ್ಕೋಬೇಕು ನೋಡಿ. ಈ ಬೀಡನ್ನ ತಗೋತೀನಿ, 2 ಬೀಡನ್ನ ತಗೋಬೇಕು. ಎರಡು ಬೀಡನ್ನ ತೊಗೊಂಡಿದ್ದೇನೆ. 2 ಬೀಡನ್ನ ನೋಡಿ ಈ ರೀತಿ ಇಟ್ಕೊಂಡಿರಬೇಕು. ಹಾಗೆ ಈ ದಾರನ ಸ್ವಲ್ಪ ಲೂಸ್ ಬಿಟ್ಟು ಈ ರೀತಿ ಇಟ್ಕೊಂಡಿರಬೇಕು. ಈಗ ಕ್ರೋಶಾಗೆ ಸೇರಿಸಿ ನೋಡಿ, ಈ ಬೆರಳಿನ ಸಹಾಯದಿಂದ ನಾವು ಈ ದಾರನ ಎಳ್ಕೋಬೇಕು. ಪೂರ್ತಿಯಾಗಿ ಎಳ್ಕೋಬೇಕು ನೋಡಿ. ಎಳ್ಕೊಂಡು ನಾವು ಈ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಮುಂಚೆ ನಾವು ಬೀಡ್ ಲಾಕ್ನ ಮಾಡ್ಕೋಬೇಕು ನೋಡಿ. ಈ ರೀತಿ ಬೀಡನ್ನ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ನೋಡಿ. ಈ ರೀತಿ ಲಾಕ್ ಮಾಡಿಕೊಂಡು ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಈಗ ಒಂದು ಲಾಕ್ ಆಯಿತು ನೋಡಿ. ಈ ರೀತಿ ಎಳ್ಕೊಂಡ್ರೆ ದಾರ ಈಸಿಯಾಗಿ ಬರಬೇಕು, ಆಗ ಕರೆಕ್ಟಾಗಿದೆ ಅಂತ ಅರ್ಥ. ಒಂದು ಎಳೆ ದಾರನೂ ಮಿಸ್ ಆಗಬಾರ್ದು. ಈಗ ಇದ್ರ ಪಕ್ಕದಲ್ಲಿ ನೋಡಿ ಸ್ವಲ್ಪ ಗ್ಯಾಪ್ ಬಿಟ್ಟು ಇನ್ನೊಂದು ಸರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡ್ಕೋಬೇಕು 2 ಸಾರಿ. ಈಗ ನಾವು 6 ಚೈನ್ನ ಹಾಕ್ಕೊಳ್ಳೋಣ. 1 2 3 4 5 6 ಚೈನ್ನ ಹಾಕ್ಕೊಂಡು ಈ ಚೈನ್ ಸ್ಟ್ರೈಟ್ ಏನಿದೆ ನೋಡಿ ಇಲ್ಲಿಗೆ ಬರುತ್ತೆ. ಇದರಿಂದ ಸ್ವಲ್ಪ ಒಳಗಡೆಗೆ ನಾವು ಕ್ರೋಶನ ಚುಚ್ಕೋಬೇಕು ನೋಡಿ. ಇಲ್ಲಿಗೆ ಸ್ಟ್ರೈಟ್ ಬರುತ್ತೆ, ಇಲ್ಲಿಂದ ಸ್ವಲ್ಪ ಒಳಗಡೆಗೆ ಚುಚ್ಕೊಂಡು ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿಕೊಂಡ್ರೆ ಇಲ್ಲಿ ಕಂಬ ಬರುತ್ತೆ. ಈ ಕಂಬ ಚೆನ್ನಾಗಿ ಶೇಪ್ ಕೊಡುತ್ತೆ ನಮಗೆ ನೋಡಿ. ಇಷ್ಟು ಗ್ಯಾಪ್ ಇದ್ದರೆ ಸಾಕು. ಈಗ ಇದನ್ನು 2 ಸಾರಿ ನಾವು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 2 ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಲಾಕ್ ಮಾಡ್ಕೊಂಡ ನಂತರ ಮತ್ತೆ ನಾವೀಗ 2 ಬೀಡನ್ನ ತೊಗೋಬೇಕು ನೋಡಿ. ಈ ದಾರನ ಎಳೆದಿಟ್ಕೊಂಡು ಬೆರಳಿನ ಸಹಾಯದಿಂದ 2 ಬೀಡನ್ನ ತೊಗೋಬೇಕು. ಮತ್ತೆ ಈ ರೀತಿ ತಗೊಂಡು ಈ ದಾರದಲ್ಲಿ ಈ ಕ್ರೋಶದಲ್ಲಿ ದಾರನ ಹಾಕಿ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಒಂದು ಸಾರಿ ಲಾಕ್ ಆಯಿತು, ಮತ್ತು ಇನ್ನೊಂದು ಸಾರಿ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ ನೋಡಿ ಫಸ್ಟ್ ಒಂದು ಸಾರಿ ಹೇಳ್ತೀನಿ. ಫಸ್ಟ್ ಟೈಮ್ 2 ಸಾರಿ ಲಾಕ್ ಮಾಡ್ಕೋಬೇಕು, ಮತ್ತು 2 ಬೀಡನ್ನ ತಗೊಂಡು ಇಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಸಾರಿ ಲಾಕ್ ಮಾಡಿಕೊಂಡು 6 ಚೈನ್ ತಗೊಂಡು
ಇಲ್ಲಿ ಲಾಕ್ ಮಾಡ್ಕೋಬೇಕು, ಸ್ವಲ್ಪ ಗ್ಯಾಪ್ ಬಿಟ್ಟು. ಮತ್ತು 2 ಸರಿ ಲಾಕ್ ಮಾಡ್ಕೊಂಡ ನಂತರ ಮತ್ತೆ 2 ಬೀಟ್ ತೊಗೊಂಡು ಮತ್ತೆ 2 ಸರಿ ಲಾಕ್ ಮಾಡ್ಕೊಳ್ಬೇಕು. ಮತ್ತು 6 ಚೈನ್ನ ತೊಗೋಬೇಕು. 2 3 4 5 6. ಮೊದಲು ನಾನು ಯಾವ ರೀತಿ ತೋರಿಸಿದ್ನೋ ಅದೇ ರೀತಿ ನೋಡಿ, ಈ ರೀತಿ ಸ್ವಲ್ಪ ಲೂಸ್ ಬಿಟ್ಟು ನೋಡಿ, ಇದು ಸ್ಟ್ರೈಟ್ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಲೂಸ್ ಬಿಡಬೇಕು. ಇಲ್ಲಿ ಮತ್ತೆ 2 ಲಾಕ್ ಮಾಡ್ಕೋಬೇಕು. ನಾವು ಲಾಕ್ ಮಾಡಿಕೊಂಡು ಮತ್ತೆ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ, ಇದೇ ರೀತಿ ನಾವು ಸ್ಯಾರಿಗೂ ಸಹ ಹಾಕ್ಕೋಬೇಕು. ನಾನೀಗ ಇದು ಕಂಪ್ಲೀಟ್ ಮಾಡ್ಕೋತೀನಿ. ಈಗ ನಾನು ಮಣಿನ ಪೋಣಿಸ್ಕೊಂಡಿದ್ದಾಯಿತು. ಲಾಸ್ಟಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಇಲ್ಲಿ 3 ಕಂಬ ಬರೋ ರೀತಿ ಹಾಕ್ಕೊಂಡಿದ್ದೀನಿ. ಈಗ ಎಂಡ್ ಮಾಡಬೇಕಾದ್ರೂ ಸೇಮ್ ಪ್ರೊಸೀಜರೇ. ನಾವು ಮೊದಲು ಯಾವ ರೀತಿ 2 ಸಾರಿ ಲಾಕ್ ಮಾಡ್ಕೊಂಡ್ರೋ ಅದೇ ರೀತಿ ಲಾಕ್ ಮಾಡ್ಕೋಬೇಕು. ನೋಡಿ, 1 ಸಾರಿ ಆಯಿತು. ಈಗ 2 ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ, ಈ ರೀತಿ ಮಾಡಿಕೊಂಡು ಇದನ್ನು 2 ಸಾರಿ ಮಾಡಿಕೊಂಡ್ರೆ ಲಾಕ್ ಆಗುತ್ತೆ. 2 ಸಾರಿ ಚೈನ್ ಹಾಕ್ಕೋಬೇಕು. ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡ್ಕೋಬೇಕು. ಇದು ಲಾಕ್ ಆಗುತ್ತೆ. ನೋಡಿದ್ರೆ ಫ್ರೆಂಡ್ಸ್, ಫಸ್ಟ್ ಬೇಸ್ ಈ ರೀತಿ ಹಾಕ್ಕೋಬೇಕು. ಈಗ ನಾನು ಬೇರೆ ಕಲರ್ ದಾರ ತಗೋತಾ ಇದ್ದೀನಿ ನೆಕ್ಸ್ಟ್ ಲೈನ್ಗೆ. ಈಗ ನೆಕ್ಸ್ಟು ನಾನು ಫಸ್ಟ್ ಬೇಸ್ ಎಲ್ಲಿಂದ ಶುರು ಮಾಡಿದ್ನೋ ಅಲ್ಲಿಂದನೇ ತೊಗೋತಾ ಇದ್ದೀನಿ. ನೋಡಿ, ಗಂಟಿಲಿ ಹಾಕಿದ್ದೆ, ಇಲ್ಲಿಂದನೇ ನಾನು ಪಿಂಕ್ ಕಲರ್ ದಾರ ತೊಗೋತಾ ಇದ್ದೀನಿ. ಮತ್ತು ಇಲ್ಲಿ ಬಟ್ಟೆಗೆ ಚುಚ್ಕೊಂಡು ಒಂದು ಸಾರಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡ ನಂತರ ಈ 2 ಸಾರಿ ನಾವು ಏನು ತೊಗೊಂಡಿದ್ದೀವಿ ಇಲ್ಲಿ ಸಿಂಗಲ್ ಚೈನು ಅಂದರೆ ಲಾಕ್ ಮಾಡ್ಕೊಂಡಿದ್ದೀವಿ, ಅದ್ರ ಮಧ್ಯೆ ಒಂದು ಸಾರಿ ಲಾಕ್ ಮಾಡಿಕೊಂಡು ಈ ರೀತಿ ಮಾಡ್ಕೊಳ್ಳೋಣ. ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ. ನಂತರ ಈಗ 1 2 3 4 ಚೈನ್ನ ಹಾಕ್ಕೊಂಡಿದ್ದೀನಿ. ಇದು ಕುಚ್ಚಿಗೋಸ್ಕರ. ನೋಡಿ, ಬೀಡ್ ಏನಾದರೂ ದಪ್ಪ ಇತ್ತು ಅಂದರೆ ಮತ್ತೆ ನಾವು ಇನ್ನೂ ಒಂದು ಚೈನ್ ಬೇಕಾದರೆ ಹಾಕ್ಕೋಬೋದು. ನೋಡಿಕೊಂಡು ಗ್ಯಾಪ್ನ ಕವರ್ ಮಾಡ್ಕೋಬೇಕು. ಮತ್ತು ಇಲ್ಲಿ 2 ಚೈನ್ ಏನು ಹಾಕಿದ್ದೀವಿ ಇಲ್ಲಿ ಅಂದರೆ 2 ಲಾಕ್ ಏನು ಮಾಡಿದ್ದೀವಿ ಅದ್ರ ಮಧ್ಯದಲ್ಲಿ ನಾವೀಗ ಚುಚ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಲಾಕ್ ಮಾಡ್ಕೋಬೇಕು. ಈ ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ. ನೋಡಿ, 4 ಕರೆಕ್ಟಾಗಿ ಆಗಿದೆ, ಸಾಕು. ಈಗ ನಾವು ಇಲ್ಲಿ ಕಂಬನ ಹಾಕ್ಕೊಳ್ತಾ ಹೋಗಬೇಕು. ನಾನು ಇಲ್ಲಿಂದ ಡಬಲ್ ಕ್ರೋಚೆಟ್ನ ತೊಗೋತಾ ಇದ್ದೀನಿ. ನೋಡಿ, ಕ್ರೋಶ ಮೇಲೆ ದಾರ ತಗೊಂಡು ಇಲ್ಲಿಂದ ನೋಡಿ ಸೂಜಿ ಮೇಲೆ 3 ರಿಂಗ್ ಆಯಿತು. ಈ 2 ಈಗ ಕ್ರೋಶ ಮೇಲೆ ಮತ್ತೆ ದಾರ ತಗೊಂಡು ಈ 2ನ್ನು ಒಂದು ಮಾಡ್ಕೋಬೇಕು ಮತ್ತು ಈ 2ನ್ನು ಒಂದು ಮಾಡ್ಕೋಬೇಕು. ನಿಮಗೆ ನೋಡಿ, ಇದು ಚಿಕ್ಕದಾಯಿತು ಈ ಕಂಬ ಅಂದರೆ ಪಿಲ್ಲರು. ಇದಿನ್ನೂ ಸ್ವಲ್ಪ ದೊಡ್ಡದಾಗಿ ಬೇಕಂದರೆ ಸ್ವಲ್ಪ ಎಳೆದಿಟ್ಕೊಂಡು ಹಾಕ್ಕೋಬೇಕು. ನಾನು ತೋರಿಸ್ತೀನಿ ನೋಡಿ. ಕ್ರೋಶ ಮೇಲೆ ದಾರ ತಗೊಂಡು ನೋಡಿ ಈ ರೀತಿ ಮಾಡ್ಕೋಬೇಕು. ಈ ರೀತಿ ಎಳ್ಕೊಂಡ್ರೆ ನೋಡಿ ಕಂಬ ಎಷ್ಟು ದೊಡ್ಡದಾಗಿ ಬೇಕಾದರೂ ಬರುತ್ತೆ. ನೋಡಿ, ಇಷ್ಟು ಲೂಸ್ ತಗೊಂಡು ನಾನು ಹಾಕ್ತಾಯಿದ್ದೀನಿ. 2ನ್ನು ಒಂದು ಮಾಡಿಕೊಂಡೆ ಮತ್ತು 2ನ್ನು ಒಂದು ಮಾಡಿಕೊಂಡೆ ಮತ್ತು ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ನಾವು ಫಸ್ಟ್ ಎಲ್ಲಿಗೆ ತೊಗೊಂಡಿದ್ವೋ ಅದೇ ಗ್ಯಾಪ್ಗೆ ದಾರನ ಎಳ್ಕೊಂಡು ಹಾಕ್ಕೋಬೇಕು. ನೋಡಿ, ಸೂಜಿ ಮೇಲೆ 3 ದಾರ ಕಾಣ್ತಾ ಇದೆ. ಈ 2 ರಿಂಗ್ ಒಳಗಡೆ ಈ ಒಂದು ದಾರನ ಎಳ್ಕೋಬೇಕು ಮತ್ತು ಇನ್ನು 2 ಈ ರಿಂಗ್ ಕಾಣ್ತಿದೆಯಲ್ಲ ಇದರೊಳಗಡೆ ದಾರನ ಎಳ್ಕೋಬೇಕು. ಇದೇ ರೀತಿ ಈಗ 6 ಕಂಬನ ಹಾಕ್ಕೊಳ್ಳೋಣ. ಈ ಚೈನ್ಗೆ 12 ಕಂಬಗಳು ಬರುತ್ತೆ. ಈಗ 6 ಕಂಬನ ಹಾಕ್ಕೊಳ್ತೀನಿ ನಾನು ಫಸ್ಟು. ಈಗ 2 ಕಂಬ ಆಯಿತು. 3 4 5 ಕಂಬ ಆಯಿತು. ಈಗ 6ನೇ ಕಂಬನ ಹಾಕ್ಕೊಳ್ತಾ ಇದ್ದೀನಿ.
ನೋಡಿ ಇಲ್ಲಿ ಬೆಲ್ಲನ ಇಟ್ಕೊಂಡ್ರೆ ನಿಮಗೆ ಗ್ರಿಪ್ ಚೆನ್ನಾಗಿ ಸಿಗುತ್ತೆ. ಬಟ್ಟೆನ ಅಥವಾ ಈ ಕಂಬನ ಈಗ 6 ಕಂಬ ಹಾಕ್ಕೊಂಡಿದ್ದಾಯಿತು. ಈಗ ನಾವು ಬೀಡನ್ನ ಸೇರಿಸ್ಕೊಳ್ಳೋಣ. ಇಲ್ಲಿ ನಾನು ಲೀಫ್ ಬೀಡನ್ನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಇದು ಬೇಡ ಅಂದರೆ ರೌಂಡ್ ಬೀಡಾದರೂ ಸೇರಿಸ್ಕೋಬೋದು, ಅಂದರೆ ಮೆಟಲ್ ಬೀಡನ್ನ. ನೋಡಿ ಇದರಿಂದ ಎಳ್ಕೋಬೇಕು. ಮತ್ತು ಇಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಡಬಲ್ ಕ್ರೋಶನ ಹಾಕ್ಕೊಳ್ತಾ ಹೋಗಬೇಕು. ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಎರಡನ್ನು ಒಂದು ಮಾಡಿಕೊಂಡು ಎರಡನ್ನು ಮತ್ತೆ ಒಂದು ಮಾಡ್ಕೊಳ್ಬೇಕು. ಈಗ 3 ಕಂಬ ಹಾಕ್ಕೊಂಡಿದ್ದೀನಿ. ನಾಲ್ಕು, 5, 6. ಈ ರೀತಿಯಾಗಿ 6 ಕಂಬನ ಹಾಕ್ಕೊಂಡಿದ್ದೀನಿ. ಅಂದರೆ ಟೋಟಲಾಗಿ 12 ಕಂಬ ಬಂದಿದೆ. ಈ ಚೈನಿಗೆ ಅಂದರೆ ನೀವು ಚೈನ್ ಏನಾದರೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ರೆ, ನಾನು 6 ಹಾಕ್ಕೊಂಡಿದ್ದೀನಿ ಚೈನು. ನೀವು ಇನ್ನೂ ಜಾಸ್ತಿ ಹಾಕ್ಕೊಂಡ್ರೆ ಈ ಕಂಬಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಕಂಬನ ಹಾಕ್ಕೋಬೇಕು. ಅಂದರೆ ಈ ಚೈನ್ಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಕಂಬನ ಹಾಕ್ಕೊಂಡು ಮತ್ತು ಇಲ್ಲಿ 2 ಚೈನ್ ಗ್ಯಾಪ್ ಲಾಕ್ ಮಾಡಿದ್ದೀವಲ್ಲ, ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ವಿಷಯ ಫ್ರೆಂಡ್ಸ್, ಇಲ್ಲಿ ನಿಮಗೆ ಕನ್ಫ್ಯೂಸ್ ಆದರೆ ಎಣಿಸ್ಕೊಳ್ಬೇಕಾದ್ರೆ ಇಲ್ಲಿ ಎಣಿಸ್ಕೊಳ್ಳಿ. ನೋಡಿ ಇಲ್ಲಿ 1 2 3 4 5 6 ಕಂಬ, ಇಲ್ಲಿ ಮತ್ತೆ 6 ಕಂಬ ಇದೆ. 1 2 3 4 5 6 ಕಂಬ. 6 ಕಂಬ ಮಧ್ಯೆ ಈ ಬೀಡ್ ಬಂದಿದೆ. ಈಗ ಈ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಬರುತ್ತೆ. ಈಗ ಮತ್ತೆ ನಾವು 4 ಚೈನ್ನ ಹಾಕ್ಕೊಳ್ಳೋಣ. 1 2 3 4. ಇದು ಕುಚ್ಚು ಹಾಕೋದಕ್ಕೆ. ಮತ್ತು ಈ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಇಲ್ಲಿಂದ ಮತ್ತೆ ಕಂಬನ ಹಾಕ್ಕೊಂಡು ಹೋಗೋಣ. ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ನಾವು ಯಾವ ರೀತಿ ಹಾಕ್ಕೊಂಡ್ವೋ ಅದೇ ರೀತಿಯೇ ಡಬಲ್ ಕ್ರೋಶೆನ ಹಾಕ್ಕೊಳ್ತಾ ಹೋಗಬೇಕು. ಎರಡನ್ನು ಒಂದು ಮಾಡ್ಕೋಬೇಕು ಮತ್ತು ಎರಡನ್ನು ಒಂದು ಮಾಡ್ಕೋಬೇಕು. ಸೂಜಿ ಮೇಲೆ ದಾರ ತಗೊಂಡು ನೋಡಿ ಸ್ವಲ್ಪ ಲೂಸ್ ಬಿಟ್ಟು ಈ 2 ರಿಂಗಿಂದ ಈ ದಾರನ ಎಳ್ಕೋಬೇಕು. ಮತ್ತೆ 2 ರಿಂಗ್ ಬರುತ್ತೆ, 2 ರಿಂಗಿಂದ ಈ ದಾರನ ಎಳ್ಕೋಬೇಕು. ಇದೇ ರೀತಿ ಈಗ 6 ಕಂಬನ ಹಾಕ್ಕೊಂಡು ಮತ್ತೆ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. 3 4 4 5 6. ವಿಡಿಯೋ ಲಾಂಗ್ ಆಗುತ್ತೆ ಅಂತ ಬೇಜಾರು ಮಾಡ್ಕೊಬೇಡಿ ಫ್ರೆಂಡ್ಸ್, ಯಾಕಂದರೆ ಬಿಗಿನರ್ಸ್ಗೆ ನೀಟಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ನಿಧಾನವಾಗಿ ಹಾಕ್ತಾಯಿದ್ದೀನಿ. ನೋಡಿ ಈಗ ಎಣಿಸ್ಕೋಬೇಕಿಲ್ಲಿ 1 2 3 4 5 6 ಕಂಬ ಆಯಿತು. ಈಗ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಈಗ ಈ ಬೀಡನ್ನ ಎಳ್ಕೋಬೇಕು. ದಾರನ ಎಳ್ಕೊಂಡ್ಮೇಲೆ ಮತ್ತೆ ಬೀಡ್ ಲಾಕ್ ಮಾಡ್ಕೋಬೇಕು. ನಾವು ಮೊದಲು ಯಾವ ರೀತಿ ಆರ್ಚ್ ಹಾಕ್ಕೊಂಡ್ವೋ ಅದೇ ರೀತಿಯೇ ಮತ್ತೆ ಹಾಕ್ಕೊಂಡು ಹೋಗಬೇಕು. ಮತ್ತು ಡಬಲ್ ಕ್ರೋಶೆಟ್ ತೊಗೊಂಡು
ಮತ್ತು 6 ಕಂಬನ ಹಾಕ್ಕೊಳ್ತಾ ಹೋಗಬೇಕು. ನಾನೀಗ ಪೂರ್ತಿ ಹಾಕ್ಕೊಳ್ತೀನಿ ನೋಡಿ ಫ್ರೆಂಡ್ಸ್. ಮತ್ತೆ ನಾನೀಗ 6 ಕಂಬನ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಇಲ್ಲಿ ಡಬಲ್ ಲಾಕ್ ಎಲ್ಲಿ ಮಾಡ್ಕೊಂಡಿದ್ದೀವಿ ಅದ್ರ ಮಧ್ಯೆ ಮತ್ತೆ ನಾವಿಲ್ಲಿ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಈಗ 4 ಚೈನ್ನ ಹಾಕೋಬೇಕು. 1 2 3 4 ಹಾಕ್ಕೊಂಡು ಮತ್ತೆ ಇಲ್ಲಿ ಚೈನ್ ಗ್ಯಾಪ್ ಇದೆಯಲ್ಲ ಈ ಲಾಕ್ ಮಧ್ಯ ಮತ್ತೆ ಲಾಕ್ ಮಾಡ್ಕೋಬೇಕು. ಅದು ಕುಚ್ಚಿಗೋಸ್ಕರ ಈ ರೀತಿ ಮಾಡಿಕೊಂಡು ಮತ್ತೆ ನಾವಿವಾಗ ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ತಾ ಹೋಗಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ. ಈಗ ಇದನ್ನು ಹಾಕಿ ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ನಾವು ಎಂಡ್ ಮಾಡ್ಕೋಬೇಕಾದ್ರೆ ಮತ್ತೆ 4 ಚೈನ್ ಹಾಕೋಬೇಕು ಕುಚ್ಚು ಕಟ್ಟೋದಕ್ಕೆ. 2 3 4 ಹಾಕ್ಕೊಂಡು ಮತ್ತು ಈ ಚೈನ್ ಗ್ಯಾಪ್ ಏನಿದೆ ಅಂದರೆ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀವಲ್ಲ ಆ ಲಾಕ್ ಒಳಗಡೆ ಈ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ನಾವು ಇದನ್ನು ಬಟ್ಟೆಗೆ ಬೇಕಾದರೆ ಇನ್ನೊಂದ್ಸರಿ ಲಾಕ್ ಮಾಡ್ಕೋಬೋದು, ಅಥವಾ ನೋಡಿ 2 ಚೈನ್ ಹಾಕ್ಕೊಂಡ್ರೆ ಲಾಕ್ ಆಗುತ್ತೆ. ಈ ರೀತಿನಾದರೂ ಮಾಡ್ಕೋಬೋದು. ಈ ರೀತಿ ಎಳ್ಕೊಂಡು ದಾರನ ಕಟ್ ಮಾಡ್ಕೋಬೇಕು. ನೋಡಿ ಇದನ್ನು ಈಗ ಟೈಟಾಗಿ ಎಳೆದ್ರೆ ಲಾಕ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಆರ್ಚು ಈ ರೀತಿಯಾಗಿ ಬಂದಿದೆ. ಬೀಡು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ಲೀಫ್ ಬೀಡನ್ನ ನಾನು ಹಾಕ್ಕೊಂಡಿದ್ದೀನಿ. ನೀವು ಬೇಡ ಅಂದರೆ ಇದೇ ರೀತಿ ಅಂದರೆ ಮೆಟಲ್ ಬೀಡ್ ಸಣ್ಣದು ಬರುತ್ತೆ ಅದನ್ನಾದರೂ ಹಾಕ್ಕೋಬೋದು. ಇದು ತುಂಬ ನೋಡೋದಕ್ಕೆ ಲುಕ್ಕಾಗಿ ಕಾಣುತ್ತೆ ಅನ್ನೋದಕ್ಕೆ ನಾನು ಈ ರೀತಿ ಹಾಕಿದ್ದೀನಿ. ಈಗ ಇದಕ್ಕೆ ಕುಚ್ಚನ್ನು ಕಟ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಈಗ ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇದಕ್ಕೆ ಮಾತ್ರ ಕುಚ್ಚು ಕಟ್ಕೊಳ್ಳೋದಕ್ಕೆ ದಾರನ ಸುತ್ಕೋತಾ ಇದ್ದೀನಿ. ಈ ರೀತಿ ಯಾವುದಾದ್ರೂ ಒಂದು ಚಿಕ್ಕ ಬಾಕ್ಸ್ ಇದ್ದರೂ ನೀವು ಸುತ್ಕೋಬೋದು, ಸ್ವಲ್ಪ ಬೇಕು ಅಂದರೆ. ಅಥವಾ ಇನ್ನು ಜಾಸ್ತಿ ಸೀರೆಗೆಲ್ಲ ಕಟ್ತೀನಿ ಅಂದರೆ ದೊಡ್ಡ ರೆಡ್ ಬಾಕ್ಸನ್ನು ತೊಗೊಂಡು ಸುತ್ಕೊಳ್ಳಿ. ನಾನೀಗ ಒಂದು 60 ಎಳೆ ದಾರನ ಸುತ್ಕೋತಾ ಇದ್ದೀನಿ. ಈ ರೀತಿ ಸುತ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಸುತ್ಕೊಂಡಿದ್ದೀನಿ. ಸುತ್ತುತ್ತಾ ನಾನು 70 ಎಳೆ ಸುತ್ಕೊಂಡೆ, ತೊಂದರೆ ಇಲ್ಲ. 70-80 ಎಳೆ ಸುತ್ಕೊಳ್ಬೋದು, ಅಥವಾ 100 ಎಳೆನಾದರೂ ಸುತ್ಕೋಬೋದು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನಾವು ದಪ್ಪನಾಗಿ ಹಾಕಿದ್ರೆ ಕುಚ್ಚು ಚೆನ್ನಾಗಿ ಕಾಣುತ್ತೆ. ಈ ರೀತಿ ಹಿಡ್ಕೊಂಡು ಕಟ್ ಮಾಡ್ಕೋಬೇಕು. ಇದನ್ನು ಬಿಡಬಾರ್ದು, ಹಾಗೆ ಇಟ್ಕೊಂಡಿರಬೇಕು. ಇದನ್ನು ಹೀಗೆ ಇಟ್ಕೊಂಡು ಈ ತುದಿಯಲ್ಲಿ ಸ್ವಲ್ಪ ಸಣ್ಣನಾಗಿ ಕಟ್ ಮಾಡ್ಕೋಬೇಕು. ಫ್ಯಾಬ್ರಿಕ್ ಗ್ಲೂ ಬರುತ್ತೆ, ಈ ಫ್ಯಾಬ್ರಿಕ್ ಗ್ಲೂಯಿಂದ ಇಲ್ಲಿ ಸ್ವಲ್ಪ ಹಚ್ಕೊಂಡು ಸ್ಟ್ರೈಟ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ದಾರ ಬಿಚ್ಚೋಗೋದಿಲ್ಲ, ಮತ್ತು ನಾವು ಕುಚ್ಚು ಕಟ್ಟೋದಕ್ಕೆ ಆ ಹೋಲ್ ಒಳಗಡೆ ತೂರಿಸೋದಕ್ಕೂ ಸುಲಭ ಆಗುತ್ತೆ. ನೋಡಿ ಈ ರೀತಿಯಾಗಿ ಗಮ್ಮನ್ನು ಹಾಕಿ ಅಂಟಿಸ್ಕೊಳ್ಬೇಕು. ಫ್ರೆಂಡ್ಸ್, ಈ ರೀತಿಯಾಗಿ ಆಗಿದೆ. ಈಗ ಕುಚ್ಚು ಕಟ್ಟೋದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ. ನಾನು ಹಿಂಭಾಗದಿಂದ ಕುಚ್ಚನ್ನು ಕಟ್ಕೊಳ್ತೀನಿ. ನೋಡಿ ಹಿಂಭಾಗ, ಯಾಕಂದರೆ ಗಂಟು ಹಿಂಭಾಗದಲ್ಲಿ ಬರಬೇಕು, ಅದಕ್ಕೋಸ್ಕರ ನೀವು ಹೋಲ್ ಏನಿದೆ ನೋಡಿ, ಈ 4 ಚೈನ್ ಗ್ಯಾಪ್ ಏನಿದೆ ಈ ಗ್ಯಾಪಲ್ಲಿ ನಾವು ತೂರಿಸ್ಕೋಬೇಕು. ತೂರಿಸ್ಕೊಂಡು ಈ ದಾರನ ಇಟ್ಕೊಂಡು ಎಳ್ಕೋಬೇಕು. ನೋಡಿ ಈ ರೀತಿ ಎಳೆದಿಟ್ಕೊಬೇಕು. ಎಷ್ಟುದ್ದ ನಿಮಗೆ ಕುಚ್ಚಬೇಕು ಅಷ್ಟುದ್ದಕ್ಕೆ ನಾವಿಲ್ಲಿ ಬಿಟ್ಟಿರ್ಬೇಕು ಗ್ಯಾಪ್. ನೋಡಿ ನಾನು ಇಷ್ಟುದ್ದ ಬಿಟ್ಟಿದ್ದೀನಿ. ಈಗ ಜರಿ ದಾರದಿಂದ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಜರಿ ಥ್ರೆಡ್ ತೊಗೊಂಡಿದ್ದೀನಿ,
ಜರಿ ಥ್ರೆಡ್ನ ಇಲ್ಲಿ ಹಿಡ್ಕೊಂಡು ಟೈಟಾಗಿ ನಾವು ನೋಡಿ ಕೆಳಗಡೆಯಿಂದ ಈ ರೀತಿ ಟೈಟಾಗಿ ಸುತ್ಕೋಬೇಕು. ಸುತ್ತಕೊಂಡು ಗಂಟು ಹಾಕ್ಕೋಬೇಕಾಗತ್ತೆ. ಒಂದು 4ರಿಂದ 5 ಸರಿ ಚೆನ್ನಾಗಿ ಸುತ್ತಕೊಂಡ್ರೆ ಆ ಗಂಟು ಬಿಚ್ಚೋಗೋದಿಲ್ಲ. ಈ ರೀತಿ ಲಾಕ್ ಮಾಡ್ಕೋಬೇಕು. ನಾನು ಇನ್ನೊಂದು ಥ್ರೆಡನ್ನು ಬಾಯಲ್ಲಿ ಇಟ್ಕೊಂಡಿದ್ದೀನಿ. ಆ ರೀತಿ ಇಷ್ಟಪಡಲ್ಲ ಅನ್ನೋರು ಹೀಗೆ ಕೈಯಿಂದನೇ ಗಂಟು ಹಾಕ್ಕೋಬೋದು. ನಾನು ಸುಲಭ ಆಗುತ್ತೆ ಅಂತ ಆ ರೀತಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಈ ರೀತಿಯಾಗಿ ಗಂಟು ಹಾಕ್ಕೋಬೇಕು. ಒಂದು 2ರಿಂದ 3 ಸಾರಿ. ಈಗ ಈ ದಾರ ಕಟ್ ಮಾಡ್ಕೋಬೇಕು. ನೋಡಿ ಈ ಗಂಟು ಹಿಂಭಾಗದಲ್ಲಿ ಬಂದರೆ ಕುಚ್ಚು ಚೆನ್ನಾಗಿ ಕಾಣುತ್ತೆ. ಫ್ರಂಟಲ್ಲಿ ಈ ಗಂಟು ಕಾಣೋದಿಲ್ಲ. ಈಗ ಇದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ನಾವು ಇದನ್ನು ಕಟ್ ಮಾಡ್ಕೋಬೇಕು. ನೋಡಿ ನಾನು ಇಷ್ಟುದ್ದಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಕುಚ್ಚನ್ನು ಕಟ್ಕೋಬೇಕು. ಇಲ್ಲೇನಾದರೂ ಸ್ವಲ್ಪ ಡಿಫ್ರೆನ್ಸ್ ಇದ್ದರೆ ಈ ರೀತಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈಗ ಇದಕ್ಕೂ ಹಾಗೇ ನಾನು ಕುಚ್ಚನ್ನು ಕಟ್ಕೊಳ್ತೀನಿ. ಇದೇ ದಾರನ ನಾನು ಬಳಸ್ತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಪೂರ್ತಿಯಾಗಿ ಕುಚ್ಚನ್ನು ನಾನು ಕಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನೀವು ಇಲ್ಲಿ ಒಂದೇ ಕಲರ್ ಕುಚ್ಚು ಹಾಕೋ ಬದಲು ಬೇರೆ ಕಲರ್ ಕುಚ್ಚನ್ನು ಕಟ್ಕೋಬೋದು. ಒಂದು ಗೋಲ್ಡ್ ಅಥವಾ ನಿಮ್ಮ ಸ್ಯಾರಿ ಯಾವ ಕಲರ್ ಇರುತ್ತೆ ಕಾಂಟ್ರಾಸ್ಟಲ್ಲಿ ಕಟ್ಕೋಬೋದು. ಎಷ್ಟು ಸುಲಭವಾಗಿ ಹಾಕ್ಬೋದು ಅಂತ. ಮತ್ತು ಇದು ಇನ್ನೂ ತುಂಬ ನಿಮಗೆ ಇನ್ನೂ ಗ್ರ್ಯಾಂಡಾಗಿ ಕಾಣಬೇಕು ಅಂದರೆ ನೋಡಿ, ಇಲ್ಲಿ ಸ್ಟೋನ್ ಲೇಸ್ ಬರುತ್ತೆ. ಆ ಸ್ಟೋನ್ ಲೇಸು ಅಥವಾ ಬಾಲ್ ಚೈನ್ ಬರುತ್ತೆ. ಅದನ್ನು ಇಲ್ಲಿ ನೀವು ಗಮ್ ಹಾಕಿ ಅಂಟಿಸ್ಕೋಬೋದು. ಇನ್ನೂ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಈ ಡಿಸೈನು. ನಾನು ಇದು ಬಿಗಿನರ್ಸ್ಗೆ ಅಂತ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಸ್ಯಾರಿಗೆ ಹಾಕೋಬೇಕಾದ್ರೆ ನೋಡಿ ಇಲ್ಲಿ ಗಮ್ ಹಾಕಿ ಅಂಟಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಮತ್ತು ಈ ಕುಚ್ಚ ಮೇಲೆ ಸ್ಟೋನ್ನು ಸಹ ಅಂಟಿಸ್ಬೋದು. ಅದು ಒಂದು ರೀತಿ ಡಿಸೈನ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಹಾಕ್ಬೋದು ಅಂತ. ವಿಡಿಯೋ ಸ್ವಲ್ಪ ಲಾಂಗ್ ಆಗಿರ್ಬೋದು. ಹೊಸದಾಗಿ ಕಲಿಯೋರಿಗೆ ನಿಧಾನವಾಗಿ ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ತೋರಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ ಒಂದು ಸಾರಿ. ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬಾ ಸುಲಭ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಇದನ್ನು ಮನೆಯಲ್ಲಿ ನೀವು ಟ್ರೈ ಮಾಡಿ ಹಾಕಿ ನೋಡಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.